ಆತ್ಮ ಸಂಶೋಧನೆಗೆ ಮನುಷ್ಯನನ್ನು ಒಡ್ಡಿದ್ರೆ ಮನುಷ್ಯ ಪಶು ಅಂಶ ದೈವಾಂಶ ಎರಡು ಸೇರಿದ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಬಂದಿದ್ದೀವಿ. ಈ ಮೂರು ಗುಣನೂ ಇದೆ ಅವನಲ್ಲಿ. ತಮಸ್ಸು ಇದೆ, ರಜಸ್ಸು ಇದೆ, ಸತ್ವನೂ ಇದೆ, ಮೂರು ಗುಣವೂ ಇದೆ. ಈ ಮೂರು ಗುಣದ ಸಂಬಂಧಗಳಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಬಂದಿದ್ದೀವಿ. ಇದಕ್ಕೆ ಇವತ್ತಿನ ದಿನ ಅವಸ್ಥೆಗಳನ್ನು ನಾವು ತೆಗೆದುಕೊಂಡು ಸಂಬಂಧಗಳು ಯಾವ ರೀತಿ ಈ ಗುಣದಲ್ಲಿ ನಾವು ವಿಶ್ಲೇಷಿಸಿ ನೋಡಬಹುದು. ನಿಮ್ಮೆಲ್ಲರಿಗೂ ಪರಿಚಯ ಇರುವ ಹಾಗೆ ಒಂದು ನಿದ್ರಾವಸ್ಥೆ, ಸ್ವಪ್ನಾವಸ್ಥೆ, ಎಚ್ಚರ ಅವಸ್ಥೆ, ಇದು ಮೂರು ಎಲ್ಲರಿಗೂ ಪರಿಚಯ ಇದೆ. ಈ ಮೂರು ಅವಸ್ಥೆಗಳು ತಮೋಗುಣದಲ್ಲೂ ಇದೆ, ರಜೋಗುಣದಲ್ಲೂ ಇದೆ, ಸತ್ವಗುಣದಲ್ಲೂ ಈ ಮೂರು ಅವಸ್ಥೆಗಳು ಇದೆ. ಈಗ ನಿದ್ರೆಯನ್ನು ತಮಸ್ಸು ಅಂತ ಕರೆದ್ರೆ, ಕನಸನ್ನು ರಜಸ್ಸು ಅಂತ ಕರೆದ್ರೆ, ಎಚ್ಚರವನ್ನು ಸತ್ವ ಅಂತ ಕರೆದ್ರೆ, ಇದು ಮೂರು ಸ್ಥಿತಿಯು ತಮಸ್ಸಿನಲ್ಲೂ ಇದೆ, ರಜಸ್ಸಿನಲ್ಲೂ ಇದೆ, ಗುಣದವ್ರ ಹತ್ರನೂ ಇದೆ, ಸತ್ವಗುಣದವ್ರ ಹತ್ರನೂ ಇದೆ. ಈ ಮೂರು ಅವಸ್ಥೆಗಳಲ್ಲಿ ತಮೋಗುಣದವರು ಹೇಗಿರ್ತಾರೆ ಅಂದರೆ, ತಮೋಗುಣದವರು ಅವರ ನಿದ್ರೆ ನಾನು ಆವಾಗಲೇ ಹೇಳಿದಾಗೆ ಅಜ್ಞಾನದ ನಿದ್ರೆ. ಜ್ಞಾಪಕ ಇಟ್ಕೊಳ್ಳಿ, ಅಜ್ಞಾನದ ನಿದ್ರೆಯಲ್ಲಿ ತಮೋಗುಣದವರು ಮಾಯಾ ಕನಸನ್ನು ನೋಡ್ತಾ ಇರ್ತಾರೆ. ಅಜ್ಞಾನ ನಿದ್ರೆ ಮಾಯಾ ಕನಸಿನಲ್ಲಿರೋರು ಯಾವಾಗಲೂ ಬಹಳ ಅಪರೂಪವಾಗಿ ಅಲ್ಲಲ್ಲೇ ಎಚ್ಚರವಾಗ್ತಾರೆ. ಎಷ್ಟು ಎಚ್ಚರ, ಎಷ್ಟು ಅರಿವಿದೆ, ತಂದ ವಿಚಾರಕ್ಕೆ ಬಂದಾಗ ಮಾತ್ರ ಸ್ವಲ್ಪ ಹೇಳ್ತಾರೆ. ನಮ್ಗೆ ಆಶ್ಚರ್ಯ ಆಗತ್ತೆ, ಅಲ್ಲಿ ಎಷ್ಟು ಪರ್ಫೆಕ್ಟಾಗಿ ತಮ್ಮ ಕೆಲಸ ತಾವು ಮಾಡ್ಕೊಳ್ತಾರೆ ಅಂದರೆ ಮಿಕ್ಕಿದ್ದು ಯಾವುದೂ ಅವ್ರಿಗೆ ಕಾಣಲ್ಲ. ನಾನು ನನ್ನದು ಇಷ್ಟೇ, ಎಷ್ಟವ್ರು ನನ್ನದು ಅಂದ್ಕೊಂಡಿದ್ದಾರೋ ಅಷ್ಟಕ್ಕೆ ಅವರು ಎಕ್ಸ್ಪೋಸ್ ಆಗೋದು, ಎಕ್ಸ್ಟೆಂಡ್ ಆಗೋದು. ಅಷ್ಟು ಬಿಟ್ಟು ಇನ್ನೇನು ಕಾಣೋದಿಲ್ಲ ಅವ್ರಿಗೆ, ಪ್ರಪಂಚವೇ ಇಲ್ಲ ಅವ್ರಿಗೆ. ಇಷ್ಟೇ ಎದ್ದಿರ್ತಾರೆ, ಪುಟ್ಟ ಪ್ರಪಂಚ ಅವ್ರದ್ದು. ಇದು ತಮೋಗುಣದ ಪ್ರಪಂಚ. ಯಾಕೆ? ಅಜ್ಞಾನದ ನಿದ್ರೆ, ಮಾಯಾ ಕನಸು, ಎಚ್ಚರ ಕಮ್ಮಿ. ಇವಾಗ ಸತ್ವಗುಣದವ್ರಿಗೆ ಬನ್ನಿ. ಸತ್ವಗುಣದಲ್ಲೂ ಮೂರಿದೆ ಅಲ್ವಾ? ಸತ್ವಗುಣದವರು ನಿದ್ರೆನಲ್ಲೂ ಎದ್ದಿರ್ತಾರೆ, ಕನಸಿನಲ್ಲೂ ಎದ್ದಿರ್ತಾರೆ, ಎಚ್ಚರದಲ್ಲೂ ಎಚ್ಚರವಾಗಿರ್ತಾರೆ, ತಮ್ಮ ಪ್ರಪಂಚದಲ್ಲೂ ಎಚ್ಚರವಾಗಿರ್ತಾರೆ, ತಮ್ಮ ಪ್ರೊಜೆಕ್ಷನ್ ಆದ ಈ ರಿಯಲ್ ವರ್ಲ್ಡ್ ಏನು ರಿಲೇಟಿವ್ ವರ್ಲ್ಡ್ ಅಂತೀವಿ ಅದರಲ್ಲೂ ಎಚ್ಚರವಾಗಿದ್ದಾರೆ, ಯೂನಿವರ್ಸಲ್ಲೂ ಎಚ್ಚರವಾಗಿದ್ದಾರೆ, ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲ ಲೋಕದಲ್ಲೂ ಎಚ್ಚರವಾಗಿದ್ದಾರೆ, 24 ಗಂಟೆನೂ ಎಚ್ಚರವಾಗಿದ್ದಾರೆ, ಅಲರ್ಟ್ ಆಗಿದ್ದಾರೆ, ಕಾನ್ಷಿಯಸ್ ಆಗಿದ್ದಾರೆ, ಅವೇರ್ನೆಸ್ನಲ್ಲಿದ್ದಾರೆ. ಇವರು ದೊಡ್ಡ ಪ್ರಪಂಚದಲ್ಲಿ ಅರಿವಲ್ಲಿದ್ದಾರೆ, ಇವರು ಪುಟ್ಟ ಪ್ರಪಂಚದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ಹೊತ್ತು ಅರಿವಲ್ಲಿ ಇರ್ತಾರೆ. ಅಂದರೆ ಈ ತಮೋಗುಣದವರು ಸತ್ವಗುಣದವರು ಬಾಹ್ಯದಲ್ಲಿ ನೋಡಕ್ಕೆ ಒಂದೇ ಥರ ಇರ್ತಾರೆ, ವ್ಯತ್ಯಾಸವೇ ಇಲ್ಲ ನೋಡೋಕ್ಕೆ. ಈ ತಮೋಗುಣದವರು ಅಷ್ಟೇ ಯೋಗಿಗಳ ಥರ ಇರ್ತಾರೆ, ಧ್ಯಾನಿಗಳ ಥರ ಇರ್ತಾರೆ. ತಮೋಗುಣದವರು ಕೂಡ ಒಳ್ಳೆ ಸ್ವಾಮಿ ಥರ ಇರ್ತಾರೆ, ಏನಿಲ್ಲ. ಸತ್ವಗುಣದವ್ರ ಥರನೇ ಇರ್ತಾರೆ, ನೋಡೋಕ್ಕೆ ಏನು ವ್ಯತ್ಯಾಸ ಇಲ್ಲ. ಒಂದು ಕಲ್ಲು, ಇನ್ನೊಂದು ಶಿವಲಿಂಗ, ಒಂದರಲ್ಲಿ ಚೈತನ್ಯ ಇದೆ, ಒಂದು ಡೆಡ್. ಈ ಥರ ವ್ಯತ್ಯಾಸ ಹೊರತು ಹೊರಗಡೆಯಿಂದ ಎರಡೂ ಕಲ್ಲೇ. ರಜೋಗುಣದವ್ರನ್ನ ತಗೊಳ್ಳಿ. ರಜೋಗುಣದಲ್ಲೂ ಈ ಮೂರಿದೆ ಸ್ಥಿತಿಗಳು. ಅವರು ಕನಸಿನ ಸ್ಥಿತಿನಲ್ಲಿ 9th 8th 9th 10th 11th ಕ್ಲೌಡ್ ಅದರ ಮೇಲೆ ತೇಲಾಡ್ತಾ ಇರ್ತಾರೆ. ರಜೋಗುಣದವರು ಅವರ ಕನಸು ಫ್ಯಾಂಟಸಿ ವರ್ಲ್ಡು ಯಾವಾಗಲೂ ಮೇಲೆ, ಎಲ್ಲೋ ಮೇಲೆ, ಯಾರೂ ಅವ್ರನ್ನ ಹಿಡಿಯಂಗೆ ಇಲ್ಲ, ಯಾರ ಕೈಗೂ ಸಿಗೋದೇ ಇಲ್ಲ, ಹಂಗೆ ತೇಲಾಡ್ತಾ ಇರ್ತಾರೆ. ಅವ್ರ ನಿದ್ದೆ ಎಷ್ಟು ಆಳವಾಗಿರುತ್ತೆ, ಕೂಪದಲ್ಲಿ ಬಿದ್ದಿರ್ತಾರೆ ಅಂದರೆ ತೊಯ್ದೋಗಿರ್ತಾರೆ ನಿದ್ದೆನಲ್ಲಿ. ಅಜ್ಞಾನದ ನಿದ್ದೆ ಎಷ್ಟು ಆಳವಾಗಿರುತ್ತೆ ಅಂದರೆ ಅಷ್ಟು ಆಳದಲ್ಲಿರುತ್ತೆ.
ಎಕ್ಸ್ಟ್ರೀಮ್. ಅಷ್ಟು ಅಜ್ಞಾನ, ಅಷ್ಟು ಮಾಯಿ. ನಿದ್ರೆನಲ್ಲಿ ತೊಯ್ದೋಗಿದ್ದಾರೆ, ಮುಳುಗೋಗಿದ್ದಾರೆ, ಇನ್ನೊಂದು ಕಡೆ ತೇಲ್ತಾ ಇದ್ದಾರೆ. ಅವ್ರ ಎಚ್ಚರ ಹೇಗಿರಬೇಕು? ಮುಂಬುರು ಬಂದಂಗೆ ಕುಡ್ದವರು ಓಡಾಡ್ತಾರಲ್ಲ ಎಲ್ಲೋ ಅರ್ಧಂಬರ್ಧ, ಆ ರೀತಿ ಮದದಲ್ಲಿ ಆ ಮುಂಬರಿನಲ್ಲಿ ಅವ್ರು ಓಡಾಡ್ತಿದ್ರೆ ಅವ್ರದೇ ಪ್ರಪಂಚ, ಅವ್ರದೇ ಎಲ್ಲ, ಅವ್ರು ಯಾರಿಗೂ ಗಮನಿಸೋದು ಇಲ್ಲ. ಈ ಥರ ಅವರಿರ್ತಾರೆ. ಇವರಿಗೆ ಇನ್ನೊಂದು ಪ್ರಪಂಚ ಇದೆ, ತಮಸ್ಸು ಅಂತ ಒಂದಿದೆ, ರಜಸ್ ಅಂತ ಒಂದಿದೆ, ಅದು ಗುಂಪು ನಾನು, ಅಥವಾ ಸತ್ವ ಅಂತ ಒಂದಿದೆ, ಈ ಗುಂಪು ಬೇರೆ ಅಂತ ಏನು ಪರಿವೇ ಇಲ್ಲ. ಅದೇ ಮಾಯೆ ಅನ್ನೋದು. ರಜಸ್ನಲ್ಲಿರೋದು ಗೊತ್ತಿಲ್ಲ, ಸತ್ವ ಗೊತ್ತಿಲ್ಲ, ಸತ್ವ ಗೊತ್ತಿಲ್ಲ, ಮತ್ತು ತಮಸ್ ಗೊತ್ತಿಲ್ಲ. ಮಾಯೆ ಏನು ಅಂದರೆ ಅವರಿಗೆ ಡಿಸ್ಟಿಂಕ್ಷನ್ನು ಗೊತ್ತಿಲ್ಲ. ಬುದ್ಧ ಯಾರು ಅಥವಾ ಮರ ಯಾವುದು ಅಂತ ಎರಡೂ ಸ್ಟಿಲ್ ಇದೆ. ಬುದ್ಧ ಯಾವುದು, ಮರ ಯಾವುದು ವ್ಯತ್ಯಾಸ ಅಂದರೆ ತಮಸ್ಸಿನವ್ರಿಗೂ ಸತ್ವದವ್ರಿಗೂ ವ್ಯತ್ಯಾಸ, ರಜಸ್ನವ್ರಿಗೂ ಗೊತ್ತೇ ಇಲ್ಲ. ಒಂದು ಅರಿವಿದೆ, ಬುದ್ಧನಿಗೆ ಅರಿವಿದೆ, ಆ ಮರಕ್ಕೆ ಅರಿವಿಲ್ಲ. ಎರಡೂ ಸ್ಥಿರವಾಗಿದೆ, ಆದರೆ ವ್ಯತ್ಯಾಸ ಆ ಸೂಕ್ಷ್ಮ ರಜಸ್ನವ್ರಿಗೆ ಗೊತ್ತಾಗಲ್ಲ. ಅವರು ಇಬ್ಬರನ್ನು ಒಂದೇ ಥರ ನೋಡೋದು. ಅಂದರೆ ಅರ್ಥ, ತನ್ನನ್ನು ಬಿಟ್ಟರೆ ಬೇರೆ ಎಲ್ಲರೂ ಒಂದು, ತಾನೇ ಒಂದು, ತನ್ನನ್ನು ತಾನು ಬೇರ್ಪಡಿಸ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲನೂ ಒಂದು. ಅವನಿಗೆ ಯಾರಾದರೂ ಹಾಕ್ಕೊಳ್ಳಿ, ತಮಸ್ಸರು ಹಾಕ್ಕೊಳ್ಳಿ, ಸತ್ವರು ಹಾಕ್ಕೊಳ್ಳಿ, ಬೇಕಿಲ್ಲ ಅವನಿಗೆ. ಅವರೆಲ್ಲ ಒಂದು ಗ್ರೂಪು, ನಾನು ಮಾತ್ರ ಒಂದು, ನಾನು ಸ್ಪೆಷಲ್ ಅಂತ. ಆ ರೀತಿಯೇ ಅವನು ನೋಡ್ಕೊಳ್ಳೋದು. ಅವ್ನಿಗೆ ಯಾವ ರೀತಿ ಕಾಣಿಸುತ್ತೆ? ಇವರೆಲ್ಲ ಪ್ರಯೋಜನ ಇಲ್ಲದೆ ಇರೋರು, ಕೆಲಸಕ್ಕೆ ಬಾರದೇ ಇರೋರು, ಬುದ್ಧಿ ಪ್ರಯೋಜನ ಇಲ್ಲ, ಇವ್ರು ಏನು ಗೊತ್ತು, ಇವ್ರಿಗೆ ಏನು ಗೊತ್ತಿಲ್ಲ, ದಂಡಪಿಂಡರು ಅಂತ ನೋಡ್ತಾರೆ. ರಜೋಗುಣದವರು. ಮಿಕ್ದವ್ರನ್ನೆಲ್ಲ ಯಾವ ರೀತಿ ನೋಡೋದು? ಅವ್ರು ಯೂಸ್ಲೆಸ್ ಅಂತಲೇ ನೋಡೋದು. ನೀವು ಕೇಳಿ, ಅವ್ರು ಹೇಳ್ತಾರೆ, ನಿಮ್ಗೇನು ವಿಜ್ಞಾನ ಗೊತ್ತಾ, ನಿಮ್ಗೇನು ಟೆಕ್ನಾಲಜಿ ಗೊತ್ತಾ? ಟೆಕ್ನಾಲಜಿ ಗೊತ್ತಿಲ್ಲ, ವಿಜ್ಞಾನ ಗೊತ್ತಿಲ್ಲ, ಸೋಷಿಯಲ್ ಬಿಹೇವಿಯರ್ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಪ್ರಪಂಚದ ವ್ಯವಹಾರ ಗೊತ್ತಿಲ್ಲ, ನಿಮಗೆ ಬಾಳಕ್ಕೆ ಬರಲ್ಲ ಅಂತಾರೆ. ಯಾಕೆ ಅಂದರೆ ಅವರು ಯಾವುದು ಹೊಸದು ಬಂದರೂ ಕೂಡ ಮಾರು ಹೋಗೋದು ಅಂತಾರೆ. ಅದಕ್ಕೆ ಮುಗಿ ಬೀಳೋದು ಅಂತ. ಆ ರೀತಿ ಹೊಸದಕ್ಕೆ ಮುಗಿ ಬೀಳ್ತಾರೆ, ಮಾರು ಹೋಗ್ತಾರೆ. ಹಳೆದನ್ನ ಕೂಡ ಮೌಲ್ಯನೇ ಇಲ್ಲದೆ ಬಿಟ್ಟಾಕ್ಬಿಡ್ತಾರೆ. ಸಂಬಂಧ ಇರ್ಬೋದು, ವಸ್ತು ಇರ್ಬೋದು, ಬಿಟ್ಟಾಕ್ಬಿಡ್ತಾರೆ. ಅವ್ರಿಗೆ ಯಾವ್ದು ಸೆಂಟಿಮೆಂಟು ಇಲ್ಲದೆ ಬಿಟ್ಟಾಕ್ಬಿಡ್ತಾರೆ. ಅವ್ರಿಗೆ ಯಾವುದು ಹಣ, ಹೆಸರು, ಕೀರ್ತಿ, ಅವ್ರ ಪದವಿ, ಅವ್ರದ್ದೇ ಎಲ್ಲ ಅದೇ ಮುಖ್ಯ ಅವರಿಗೆ, ಅದೇ ಮುಖ್ಯ ಅವ್ರಿಗೆ. ನೋಡಿ, ರಜೋಗುಣ ಡಾಮಿನೇಟ್ ಆಗಿದೆ ಅಂದರೆ ಅರ್ಥ, ದಿ ಮಾಸ್ ಈಸ್ ರಜೋಗುಣ, ದಿ ಕ್ರೌಡ್ ಈಸ್ ರಜೋಗುಣ, ದಿ ಪ್ರಪಂಚ ಸಮಾಜ ಈಸ್ ರಜೋಗುಣ, ದಟ್ ಫುಲ್ ಕ್ರೌಡ್ ಈಸ್ ರಜೋಗುಣ. ಅದಕ್ಕೆ ಅವನಿಗೆ ಜನ ಬೇಕು, ಜನಬಲ ಬೇಕು, ಪ್ರಪಂಚ ಬೇಕು, ಜನ ಬೇಕು, ಜನರ ಮನ್ನಣೆ ಬೇಕು, ಜನರ ಅಪ್ರಿಸಿಯೇಷನ್ ಬೇಕು, ಜನಬಲ ಬೇಕು. ಅವನು ಅದಕ್ಕೆ ಬಿದ್ದಿರ್ತಾನೆ. ಅವನಿಗೆ ಅದೇ ಬೇಕು, ಅದೇ ಸಾಧನೆ, ಅದೇ ಗುರಿ, ಅದೇ ಸರ್ವಸ್ವ. ಮಿಕ್ಕಿದ್ದೆಲ್ಲ ಅವನಿಗೆ ಏನು ಪ್ರಯೋಜನ ಇಲ್ಲ, ಬೊಡ್ಡು ಅವನಿಗೆ. ಈ ಸ್ವಭಾವ ರಜೋಗುಣದ್ದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸತ್ವಗುಣದ ಸ್ವಭಾವ ಹೇಳೋಕ್ಕಿಂತ ರಜೋಗುಣದ ಹೇಳಿದಾಗ ಇದು ಸತ್ವದಲ್ಲಿ ಇಲ್ಲ ಅಂತ ನಮಗೆ ಪರಿಚಯ ಆಗುತ್ತೆ. ಅವನು ಅನಲೈಸ್ ಮಾಡೋದಾಗಲಿ, ಪ್ರತಿಯೊಂದನ್ನು ಲಾಜಿಕಲ್ ಆಗಿ ಸಮರ್ಥಿಸೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಆಮೇಲೆ ರೀಸನಿಂಗ್ ಕೊಡೋದಾಗಲಿ, ಅದು ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದಾಗಲಿ ಎಲ್ಲ ಮಾಡ್ತಿರ್ತಾನೆ. ಜೊತೆಗೆ ಒಂದು ತಿಳ್ಕೋಬೇಕು, ರಜೋಗುಣದವನು ಸ್ವಾರ್ಥಿ. ಅವನ ಮನಸ್ಸು ಬಹಳ ಸಂಕುಚಿತ ಮನಸ್ಸು, ಅಹಂಕಾರದ ಸ್ವಭಾವ, ದಯೆ, ಕರುಣೆ ಇವೆಲ್ಲವೂ ಕೂಡ ಇಲ್ಲವೇ ಇಲ್ಲ. ವ್ಯವಹಾರದಲ್ಲೇ ಇವೆಲ್ಲವೂ ಕೂಡ ತೋರಿಕೆ ಆಗತ್ತೆ, ನಾಟಕ ಆಗತ್ತೆ ಅಷ್ಟೇ. ಇದೇನೂ ಮಾಡಲ್ಲ ಅವನು. ಈ ರಜೋಗುಣದವರಿಗೆ ಈ ಸರೆಂಡರ್ ಅನ್ನೋದು ಇದೆಯಲ್ಲ, ಆ ಪದ ಸರೆಂಡರ್, ಅಪಾಲಜಿ ಎಲ್ಲವೂ ಕೂಡ ಸೋಲು. ಯಾರು ಸೈಲೆಂಟ್ ಆಗಿರ್ತಾರೋ ಅವರು ಫೂಲ್. ಆ ರೀತಿ ಅವರು ನಿಷ್ಕರ್ಷೆ ಮಾಡೋದು. ಅಂದರೆ ಅರ್ಥ, ಯಾರು ತಮೋಗುಣದವರು, ಅವರಿಗೆ ಸತ್ವಗುಣದವರು, ಅವ್ರಿಗಿಬ್ಬರಿಗೂ ಡಿಫ್ರೆನ್ಸ್ ಅವ್ನಿಗೆ ಇಲ್ಲದಿರೋದ್ರಿಂದ ಯಾರೂ ಅವನ ಮೇಲೆ ಪರಿಣಾಮ ಬೀರಕ್ಕೂ ಆಗಲ್ಲ. ಗುರುಗಳಾಗಲಿ, ಸತ್ವ ಸಂಪನ್ನರಾಗಲಿ, ಯತಿಗಳಾಗಲಿ, ಜ್ಞಾನಿಗಳಾಗಲಿ, ಅವ್ರ ಸಂಘದಲ್ಲಿ ಅವನು ಬದಲಾಗಲ್ಲ. ಯಾಕೆ ಅಂದರೆ ಅವನಲ್ಲಿ ರೆಸಿಪ್ರೊಕೇಷನ್ ಇಲ್ಲ. ನಾವು ಹೇಳ್ತೀವಲ್ಲ, ಯಾವ್ದಾದ್ರು ಗುರುಗಳ ಹತ್ರ ಹೋದರೆ ನಮಗೇನೋ ಒಂಥರ ಕನೆಕ್ಟ್ ಆಯಿತು, ಏನೋ ಒಂದು ಕಾಂಟ್ಯಾಕ್ಟ್ ಸಿಕ್ತು ನನಗೆ, ಅಥವಾ ನಮಗೆ ವೈಬ್ರೇಷನ್ ಗೊತ್ತಾಯಿತು, ಗುಡ್ ವೈಬ್ಸ್ ಅನ್ನಿಸ್ತು, ಆ ಫೀಲ್ ಆಯಿತು, ಅದೆಲ್ಲ ಏನೂ ಇಲ್ಲ ಅವ್ರಿಗೆ. ಅದರಿಂದ ತಮೋಗುಣದವರು ಸತ್ವಗುಣದವರು ಒಂದೇ ಅವನಿಗೆ.
ಅವನ ಮೇಲೆ ಏನೂ ಪರಿಣಾಮ ಬೀರಕ್ಕಾಗಲ್ಲ. ಒಂದೊಂದು ಸತಿ ಅಕಸ್ಮಾತ್ ಅವನು ವಾಲದ್ರೂ ತಮೋಗುಣದವ್ರ ಕಡೆ ವಾಲ್ತಾನೆ, ಸತ್ವಗುಣದ ಕಡೆ ವಾಲಲ್ಲ. ಯಾಕೆ ಅಂದರೆ ತಮೋಗುಣದವ್ರನ್ನ ತನ್ನ ಕೈ ಕೆಳಗೆ ಇಟ್ಕೋಬಹುದು. ಅವನು ಪ್ಯಾಸಿವ್, ಅವರು ಇವನು ಆಕ್ಟಿವ್, ಅದರಿಂದ ಉಪಯೋಗಿಸ್ಕೋಬಹುದು. ಅವನು ಸತ್ವಗುಣದವ್ರ ಕಡೆ ವಾಲದೇ ಇಲ್ಲ. ಇದನ್ನ ನಾವು ಗಮನಿಸ್ಕೋಬೇಕು. ಯಾವ ರೀತಿ ಅವನದು ಒಂದು ಒಪಿನಿಯನ್, ಅವನದೊಂದು ಆದರ್ಶ, ಅವನಲ್ಲಿ ಒಂದು ಯಾವುದೋ ಒಂದು ಪರ್ಸೆಪ್ಷನ್ ಇದ್ರೆ ಆಗೋಯ್ತು. ಇನ್ನು ಮಿಕ್ಕಿದೆಲ್ಲ ವಿರೋಧವೇ, ಎಲ್ಲವೂ ವಿರೋಧನೇ. ಆ ವಿರೋಧ ಕೊನೆಯಲ್ಲಿ ದ್ವೇಷವಾಗಿ ಪರಿಣಮಿಸ್ಬಿಡುತ್ತೆ. ಅದು ಸತ್ವಗುಣದ್ದು ವಿಚಾರವೆಲ್ಲವೂ ಕೂಡ ಅವನಿಗೆ ಗಿಲ್ಟ್ ಉಂಟು ಮಾಡುತ್ತೆ ಅವನಲ್ಲಿ. ಅದಕ್ಕೆ ಅವನೇನು ಮಾಡ್ತಾನೆ, ಅದನ್ನು ವಿರೋಧಿಸ್ತಾನೆ. ಸತ್ಸಂಗ ವಿರೋಧಿಸ್ತಾನೆ. ಅವ್ರು ಏನೇನು ಮಾಡ್ತಾರೋ ಎಲ್ಲವನ್ನೂ, ಅವರ ಆಹಾರ ವಿಹಾರ, ಅವ್ರ ಮಾತು ಕತೆ, ಅವ್ರು ಹೋಗ್ತಾ ಇರೋದು, ಅವ್ರ ನಡವಳಿಕೆ, ಪ್ರತಿಯೊಂದನ್ನು ವಿರೋಧಿಸಕ್ಕೆ ಶುರು ಮಾಡ್ತಾನೆ. ಅವನು ಸತ್ಸಂಗನೂ ವಿರೋಧಿಸ್ತಾನೆ, ದೇವಸ್ಥಾನಕ್ಕೆ ಹೋಗೋದು ಬೇಕಾದ್ರೆ ವಿರೋಧಿಸ್ತಾನೆ, ಅಥವಾ ಲೆಕ್ಚರ್ ಕೇಳೋದು ವಿರೋಧಿಸ್ತಾನೆ, ಪುಸ್ತಕ ಓದೋದು ವಿರೋಧಿಸ್ತಾನೆ, ಅವ್ರ ಊಟ ತಿಂಡಿಗಳು, ಅವ್ರ ಯೋಗ ಎಲ್ಲವನ್ನೂ ವಿರೋಧಿಸ್ತಾನೆ. ಯಾಕೆ ಅಂದರೆ ಅವನ ಪರ್ಸೆಪ್ಷನ್ಗೆ ಅದು ಇಲ್ಲದೆ ಇದ್ರೆ ಎಲ್ಲವನ್ನೂ ಕೂಡ ವಿರೋಧಿಸ್ತಾನೆ. ಇದು ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂದರೆ, ಈ ಸತ್ವಗುಣ ಏನಿದೆ, ಈ ಸತ್ವಗುಣ ಅನ್ನೋದು ಪ್ಯೂರಿಟಿ. ಆತ್ಮನ ಸ್ವಭಾವವು ಪರಮಾತ್ಮನ ಸ್ವಭಾವವು ಒಂದೇ, ಸತ್ವ. ಈ ಸತ್ವಗುಣದಲ್ಲಿ ಅಂತಹ ಒಂದು ಇರೋದ್ರಿಂದ ಅವನು ಹೇಗಿರ್ತಾನೆ, ಆತ್ಮ ವಿಶ್ವಾಸ ಅವನಿಗೆ ತುಂಬ ಇರುತ್ತೆ ಸತ್ವಗುಣದವನಿಗೆ. ಯಾಕೆಂದರೆ ಆತ್ಮ ಬಲದಲ್ಲಿ ಇರ್ತಾನೆ, ಆತ್ಮ ಚಿಂತನೆಯಲ್ಲಿ ಇರ್ತಾನೆ, ಆತ್ಮಾನಂದದಲ್ಲಿ ಇರ್ತಾನೆ, ಆತ್ಮದ ಸ್ವರೂಪದಲ್ಲಿ ಇರ್ತಾನೆ. ಅವನು ಎಲ್ಲರಲ್ಲೂ ಕೂಡ ಆತ್ಮಶಕ್ತಿ ಇರುತ್ತೆ ಅವನಿಗೆ. ಅವನಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಎಲ್ಲರಲ್ಲೂ ಕೂಡ ಅದನ್ನೇ ನೋಡ್ತಾನೆ, ಆ ರೂಪವನ್ನೇ ನೋಡ್ತಾನೆ. ಎಲ್ಲರಲ್ಲೂ ತಮಸ್ನಲ್ಲವರು ರಜಸ್ನವರು ಅಂತ ಇಲ್ಲ, ಅವನು ಎಲ್ಲರಲ್ಲೂ ಆತ್ಮಸ್ವರೂಪವನ್ನೇ ನೋಡ್ತಾನೆ. ಎಲ್ಲರಲ್ಲಿರೋ ಸತ್ವವನ್ನು ಹೊರಗಡೆ ತೆಗೆಯೋದಕ್ಕೆ ನೋಡ್ತಾನೆ. ಇದು ಬಹಳ ಮುಖ್ಯ, ನಾವು ಗಮನಿಸಬೇಕಾಗಿರೋ ಅಂಶ. ಸತ್ವಗುಣದಲ್ಲಿ ಅಂಥ ಒಂದು ಅಂಶ ಇದೆ. ಅವನು ಸತ್ವದಲ್ಲೇ ಅವನು ಸಿಕ್ಕಾಕೊಳ್ಳಲ್ಲ. ಸತ್ವದಲ್ಲಿದ್ದರೂ ಕೂಡ ಸತ್ವಕ್ಕೆ ಸಿಕ್ಕಾಕೊಂಡ್ರಲ್ಲ. ತಮೋಗುಣದವ್ರನ್ನ ರಜೋಗುಣದವ್ರನ್ನ ನಿಕೃಷ್ಟವಾಗಿ ಕಾಣೋದಿಲ್ಲ. ಅವನು ಗೊತ್ತು, ಅವನು ಕೂಡ ಪ್ರೈಮರಿ ಪಾಸ್ ಆದಮೇಲೆ, ಹೈಸ್ಕೂಲ್ ಆದಮೇಲೆ ಅವನು ಕಾಲೇಜಿಗೆ ಬಂದಿದ್ದಾನೆ ಅಂತ ಅವನು ಸಪೋರ್ಟ್ ಮಾಡ್ತಾನೆ, ಅವನು ಮೇಲಕ್ಕೆ ಎತ್ತುತ್ತಾನೆ. ಅವನಲ್ಲಿ ಸತ್ವಗುಣಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ಅವನು ಅಲ್ಲಿ ಮನುಷ್ಯನಾಗಿ ಬಂದಿರೋದು ಸತ್ವಗುಣವನ್ನು ಮೀರೋಕ್ಕೆ, ತ್ರಿಗುಣವನ್ನು ಮೀರಿ ಹೋಗೋಕ್ಕೆ ಅವನು ಬಂದಿರೋದು. ಇದು ಜ್ಞಾಪಕ ಇಟ್ಕೋಬೇಕು. ಅವನು 4ನೇ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಿರ್ತಾನೆ, ಸಮಾಧಿಯನ್ನು. ಆಲ್ಟರ್ಡ್ ಸ್ಟೇಟಲ್ಲಿ ಇರ್ತಾನೆ. ಅವನು ಸಾಕ್ಷೀಭೂತವಾಗಿ ಎಲ್ಲವನ್ನೂ ನೋಡ್ತಾನೆ. ಅವನ ಕೈನಲ್ಲಿ ಸಾಧ್ಯ ಇದೆ ಒಂದು ಅಂತರವನ್ನು ಇಟ್ಕೊಳ್ಳೋಕ್ಕೆ ಎಲ್ಲರ ಜೊತೆ ಸಂಬಂಧದಲ್ಲಿ. ಯಾಕೆಂದರೆ ತನ್ನ ಪಾತ್ರಗಳಿಗೆ ಒಂದು ಅಂತರ ಇಟ್ಟಿರ್ತಾನೆ. ದೈವತ್ವದಲ್ಲಿ ಪಾತ್ರಗಳನ್ನು ಮಾಡ್ತಾನೆ. ಅವನು ಪ್ರಕೃತಿನಲ್ಲಿ ಒಂದಾಗಿರ್ತಾನೆ, ಪ್ರಕೃತಿಯಲ್ಲಿ ಸಹಜವಾಗಿ ಒಂದಾಗಿರ್ತಾನೆ. ಅವನು ನಾಟಕ ಮಾಡಲ್ಲ. ಪ್ರತಿಯೊಂದು ಮಾಡಬೇಕಾದ್ರೆ ಆಟ ಆಗಿರುತ್ತೆ. ಅವನಿಗೆ ಸುಸ್ತಾಗಲ್ಲ, ಬೋರ್ ಆಗಲ್ಲ. ಅವನು ಇಷ್ಟಪಟ್ಟು ಮಾಡ್ತಾನೆ. ಪ್ರತಿಯೊಂದು ಜವಾಬ್ದಾರಿಯಾಗಿ ನೋಡ್ತಾನೆ. ಯಾಕೆಂದರೆ ತನ್ನ ಬೆಳವಣಿಗೆಗೆ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ತಾನೆ. ಅವನಿಗೆ ಸಮ್ಯಕ್ ದೃಷ್ಟಿ ಇರುತ್ತೆ. ಎಲ್ಲವನ್ನೂ ಇರೋ ಹಾಗೆ ನೋಡ್ತಾನೆ. ಪಾತ್ರಗಳಲ್ಲಿ ದೈವತ್ವವನ್ನು ಅವನು ಕೊಟ್ಟು ಪಾತ್ರವನ್ನು ಮಾಡ್ತಾನೆ. ಇವನ ಕೈನಲ್ಲಿ ಸಾಧ್ಯ ಇದೆ. ಆದರೆ ಒಂದು ತಿಳ್ಕೋಬೇಕು, ಜೀವಾತ್ಮ ಯಾವಾಗಲೂ ಕೂಡ 3 ಹಂತದಲ್ಲಿ ಇರುತ್ತೆ. ಜೀವಾತ್ಮ ಒಂದು ಹಂತ ಯಾವುದು, ಬೀಜ ರೂಪದಲ್ಲಿ ಬರುತ್ತೆ, ಬೀಜ ರೂಪದಲ್ಲೇ ಇರುತ್ತೆ, ವಾಪಸ್ ಹೋಗುತ್ತೆ, ಮತ್ತೆ ಬರುತ್ತೆ, ವಾಪಸ್ ಹೋಗುತ್ತೆ. ಮೊಳಕೆ ಹೊಡೆಯೋದೇ ಇಲ್ಲ. ಯಾವತ್ತೋ ಮೊಳಕೆ ಹೊಡೆಯುತ್ತೆ. ಇದು ತಮೋಗುಣದ ಸ್ವಭಾವ. ಬರೋದು ಹೋಗೋದು ತಮೋಗುಣದಲ್ಲಿ. ಬೀಜ ಮೊಳಕೆ ಹೊಡೆಯೋದೇ ಇಲ್ಲ. ರಜೋಗುಣ ಮೊಳಕೆ ಹೊಡೆದು ಬೀಜ ಆಗಿ ಎಲ್ಲ ಆಗಿ ಹೂ ಬಿಡೋ ಟೈಮ್ ಬರುತ್ತೆ. ರಜೋಗುಣದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಮೊಗ್ಗು ಬರುತ್ತೆ, ಮೊಗ್ಗು ಹೋಗುತ್ತೆ, ಮೊಗ್ಗು ಬರುತ್ತೆ, ಮೊಗ್ಗು ಹೋಗುತ್ತೆ, ಮೊಗ್ಗು ಹಂಗೆ ಕೊಳೆಯುತ್ತೆ, ಮೊಗ್ಗು ಒಣಗುತ್ತೆ, ಮತ್ತೆ ಮೊಗ್ಗಿನ ಸ್ಥಿತಿಗೆ ಬರುತ್ತೆ, ಮತ್ತೆ ಅರಳದೇ ಇಲ್ಲ. ಇದು ರಜೋಗುಣ. ಜೀವಾತ್ಮನ ರಜೋಗುಣದ ಸ್ವಭಾವದಲ್ಲಿ ಮೊಗ್ಗರಳೋದೇ ಇಲ್ಲ. ಆದರೆ ಸತ್ವಗುಣದಲ್ಲಿ ಪ್ರತಿ ಸತಿ ಹುಟ್ಟಿ ಬಂದಾಗಲೂ ಕೂಡ ಅರಳುತ್ತೆ. ಆದರೆ ಅದಕ್ಕೆ ತ್ರಿಗುಣಾತೀತವಾಗಬೇಕು. ಅಂದರೆ ಸೌರಭವೇ ಆಗ್ಬಿಟ್ಟು ಹೂವು ಅರಳಿದಾಗ ಹೂವಿನಲ್ಲಿ ಆ ಎಸೆನ್ಸೇ ಸೌರಭ, ಹೂವಿನ ರಸ ಅದು, ಹೂವಿನ ಸೌರಭ ಎಸೆನ್ಸ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಆ ಹೂವಿಗೆ ಮುಗಿದೋಯ್ತು, ಅದು ಖುಷಿ ಆಗೋಯ್ತು, ಸಾರ್ಥಕ ಆಗೋಯ್ತು. ಆ ಎಸೆನ್ಸ್ ಬಂದು ಆವರಿಸ್ಕೊಂಡ್ಬಿಟ್ಟಾಗ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಸೇರಿ ಪ್ರಕೃತಿ ಜೊತೆ ಒಂದಾದಾಗ
ಅದ್ರ ಕೆಲಸ ಮುಗೀತು. ಈ ಎಸೆನ್ಸ್ ಆಗೋಕ್ಕೆ, ಫ್ರಾಗ್ರೆನ್ಸ್ ಆಗೋಕ್ಕೆ, ಆ ಸಮರ್ಪಣೆ ಆಗೋಕ್ಕೆ ಅವನು ಪುನಃ ಜನ್ಮ ತೊಗೊಂಡು ಬರ್ತಿರ್ತಾನೆ. ಅವನ ಜೀವನ ಅರಳಿರುತ್ತೆ, ಆವಾಗಲೇ ಅರಳಿರುತ್ತೆ. ಈ ರೀತಿ ನಾವು ನೋಡಿಕೊಂಡಾಗ ಗಮನಿಸಬೇಕು ನಾವು. ಅದಕ್ಕೆ ರಜೋಗುಣದವರನ್ನ ಈ ಸತ್ವಗುಣದವ್ರ ಜೊತೆ ಬಿಟ್ಟಾಗ ಖಂಡಿತವಾಗ್ಲೂ ಸತ್ವಗುಣ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಒಂದು ಜ್ಞಾಪಕ ಇಟ್ಕೋಬೇಕು, ರಜೋಗುಣಕ್ಕೆ ಹೇಗೆ ಸತ್ವಗುಣಕ್ಕೆ ಆತ್ಮಶಕ್ತಿ ಇದೆ, ಆತ್ಮದಲ್ಲಿ ವಿಶ್ವಾಸ ಇದೆ, ಆತ್ಮದ ಗುಣಗಳಿದೆ, ಆತ್ಮದ ರೂಪ ಎಲ್ಲದರಲ್ಲೂ ನೋಡುವಂಥ ತಾಕತ್ತಿದೆ, ರಜೋಗುಣಕ್ಕೂ ಕೂಡ ಆತ್ಮದ ಗುಣಗಳನ್ನೆಲ್ಲ ಇದೆ. ಆದರೆ ಆರೋಪ ನೋಡಿ, ಇದು ಬಹಳ ಇಂಪಾರ್ಟೆಂಟು. ತಮೋಗುಣದವರು ಆರೋಪ ಮಾಡ್ಕೊಳಕ್ಕಾಗಲ್ಲ. ರಜೋಗುಣದವರು ಎಲ್ಲ ಒಳ್ಳೊಳ್ಳೆ ದೈವಿಕ ಇದನ್ನೆಲ್ಲ ಆತ್ಮದ ಆ ಒಂದು ಗುಣಗಳನ್ನೆಲ್ಲ ಆರೋಪ ಮಾಡಿಕೊಂಡು, ಅಂದರೆ ಆತ್ಮ ಗೊತ್ತಿಲ್ಲ ಅವರಿಗೆ. ಸಬ್ಸ್ಟಿಟ್ಯೂಟ್ ಫಾರ್ ಆತ್ಮ ಈಸ್ ಅಹಂಕಾರ. ಅಹಂಕಾರಕ್ಕೆ ಎಲ್ಲ ಗುಣಗಳನ್ನು ಆರೋಪ ಮಾಡಿರೋದ್ರಿಂದ, ಆ ಆರೋಪ ಮಾಡಿರೋದ್ರಿಂದ ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಆದಮೇಲೆ ಅವರಿಗೆ ಒಳಗಡೆ ಭಯ ಶುರು ಆಗುತ್ತೆ. ಆ ಭಯ ಬಂದೇ ಬರುತ್ತೆ. ಯಾಕೆ ಅಂದರೆ ಅವ್ರು ಇದುವರೆಗೂ ಆರೋಪ ಮಾಡಿಕೊಂಡಿರೋದು ಗೊತ್ತಿಲ್ಲ ಅವರಿಗೆ. ಅದು ಆರೋಪ, ಅದಕ್ಕೆ ಸರಿಯಾದ ನೆಲೆ ಇರಲ್ಲ, ಅದಕ್ಕೆ ಬೇರಿರಲ್ಲ, ಅದು ಅಲ್ಲಾಡುತ್ತೆ. ಅದಕ್ಕೆ ಅವರು ಸತ್ವಗುಣದ ಹತ್ರ ಬರೋಕ್ಕೆ, ಫೇಸ್ ಮಾಡೋಕ್ಕೆ ಹೆದರ್ತಾರೆ, ಗಿಲ್ಟ್ ಆಗುತ್ತೆ, ಒಳಗಡೆ ಭಯ ಇದೆ. ಎಂಥವ್ರಿಗೂ ಆಗಲಿ, ರಜೋಗುಣದವ್ರಿಗೆ, ತಮೋಗುಣದವ್ರಿಗೆ, ಸತ್ವಗುಣದವ್ರಿಗೆ ಎಲ್ಲರಿಗೂ ಕೂಡ ಆ ಸಾವಿನ ಭಯ ಇದೆಯಲ್ಲ. ಆದರೆ ಸಾವನ್ನ ಎದುರಿಸೋ ರೀತಿ, ಅದನ್ನು ತೆಗೆದುಕೊಳ್ಳೋ ರೀತಿ ಬೇರೆ. ತಮಸ್ನವರು ಆ ಭಯ ಒಳಗಡೆ ಬೆಳೆದು ಬಿಟ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ತಮ್ಮನ್ನೇ ತಾವು ಕೊಂದ್ಕೊಂಡ್ಬಿಡ್ತಾರೆ. ಆ ಭಯ ಬಂದ್ಬಿಟ್ರೆ ತಮೋಗುಣದವ್ರಿಗೆ. ರಜೋಗುಣದವ್ರಿಗೆ ಆ ಭಯ ಬಂದ್ಬಿಟ್ರೆ ಬೇರೆಯವ್ರನ್ನ ಕೊಂದ್ಬಿಡ್ತಾರೆ. ದೇ ಆರ್ ದಿ ಕ್ರಿಮಿನಲ್ಸ್. ಇವರು ಸೂಯಿಸೈಡ್ ಮಾಡಿಕೊಂಡ್ರೆ ಇವರು ಮರ್ಡರ್ ಮಾಡ್ಬಿಡ್ತಾರೆ. ಅಂದರೆ ಕ್ರಿಮಿನಲ್ ಮೈಂಡ್ ರಜೋಗುಣ. ಅದರಿಂದ ಬುದ್ಧಿ ಇದ್ರೂ ಕೂಡ ವಿವೇಕ ಇರಲ್ಲ, ಪ್ರಜ್ಞೆ ಇರಲ್ಲ, ಆ ಒಂದು ಎಚ್ಚರ ಇರಲ್ಲ. ಇವರಿಗೆ ಬೇಕಾಗಿರೋದು ಸಹವಾಸ. ಇವ್ರಿಗೆ ಯಾವಾಗ ಸಿಗುತ್ತೆ ಸಹವಾಸ? ಅವ್ರದ್ದು ಎಲ್ಲನೂ ಅಂದ್ಕೊಂಡಿದ್ದಾರಲ್ಲ, ಆರೋಪ ಮಾಡ್ಕೊಂಡಿದ್ದ ಮುಖವಾಡ ಎಲ್ಲನೂ ಕಳಚಿ ಬಿದ್ದಾಗ, ಅರ್ಜುನನಿಗೆ ಆಯ್ತಲ್ಲ, ನಿಸ್ಸಹಾಯಕನಾದಾಗ ಒಂದಲ್ಲ ಒಂದಿನ ನಿಸ್ಸಹಾಯಕನಾಗಲೇಬೇಕು. ಯಾಕೆ ಅಂದರೆ ಅದರಲ್ಲಿ ಸತ್ವ ಇಲ್ಲ, ಅದು ನಿಜ ಅಲ್ಲ, ಒರಿಜಿನಲ್ ಅಲ್ಲ. ಸತ್ವಗುಣದವ್ರ ಹತ್ರ ಒರಿಜಿನಲ್ ಆತ್ಮಬಲ ಇರುತ್ತೆ. ರಜೋಗುಣದವರು ಆರೋಪದ ಆತ್ಮಬಲ, ಅವರು ಸಬ್ಸ್ಟಿಟ್ಯೂಟ್ ಅಹಂಕಾರ ಇರುತ್ತಲ್ಲಿ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಅದಾದಮೇಲೆ ಅವರಿಗೆ ತಕ್ಷಣ ಆ ಬೆಳಕು ಬಿದ್ದ ತಕ್ಷಣ, ಸತ್ಸಂಗದ ಬೆಳಕು, ಅವರು ಬದಲಾಗ್ಬಿಡ್ತಾರೆ. ಇದರಲ್ಲಿ ನನ್ನೇ ಒಂದು ಪ್ರಶ್ನೆಯನ್ನು ನೋಡಿದೆ ನಾನು. ಸುಮಿತ್ರಾ ಕೇಳಿರೋ ಪ್ರಶ್ನೆ, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಬಹಳ ಒಳ್ಳೆ ಪ್ರಶ್ನೆ. ಬರೀ ಒಂದು ನಿಮ್ಮದು ಲೈಕ್ ಕಳಿಸೋಕ್ಕಿಂತ ಈ ಥರ ಪ್ರಶ್ನೆ ಕಳಿಸಿದ್ರೆ ನನಗೆ ಕಲಿಯೋಕ್ಕೆ, ನಾನು ಕೂಡ ನಿಮ್ಮ ಜೊತೆ ಕಲಿಯೋಕ್ಕೆ ನಂಗೆ ಸಹಾಯ ಆಗುತ್ತೆ. ಅದಕ್ಕೆ ಸುಮಿತ್ರಾ ಪ್ರಶ್ನೆಗೆ ಇದು ಉತ್ತರ. ನೋಡಿ, ದೇಹ ಅನ್ನೋದಿದೆಯಲ್ಲ, ಇದು ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ ಅಂತ ಹೇಳ್ತಾ ಇರ್ತೀನಿ ನಾನು. ಇರೋವರೆಗೂ ಸತ್ಯ ಈ ನಮ್ಮ ದೇಹ, ಇದನ್ನು ನಂಬಬಹುದು ನಾವು. ಹಾಗೆ ಆತ್ಮ ಈಸ್ ಅಬ್ಸಲ್ಯೂಟ್ ರಿಯಾಲಿಟಿ. ಇದೆರಡೇ ಸಾಕು ನೀವು ನಂಬಬೇಕಾಗಿರೋದು, ಆತ್ಮವನ್ನು, ನಿಮ್ಮ ದೇಹವನ್ನು. ಈ ದೇಹ ನಿಮ್ಮ ಕೈನಲ್ಲಿ ಇದೆ. ಇದರಲ್ಲಿ ಈ ಸತ್ವವನ್ನು ಕಡಿದು ತೆಗೆಯೋದು ಹೇಗೆ ಅಂದರೆ, ಈ ದೇಹ ಆಹಾರದಿಂದ ಆಗಿದ್ದು. ಸಾತ್ವಿಕ ಆಹಾರ ಹಾಕಿ, ಇದಕ್ಕೆ ಸಾತ್ವಿಕ ಆಹಾರ ಹಾಕಿ ಯಮ ನಿಯಮಗಳನ್ನು ಪರಿಪಾಲನೆ ಮಾಡಿ, ಪ್ರಾಣಾಯಾಮ ಸ್ವಲ್ಪ ಆಸನಗಳು ಮಾಡಿದ್ರೆ, ನಾವೇ ಮಾಡಬೇಕು. ಇದಕ್ಕೆ ನೋಡಿಕೊಂಡ್ರೆ, ಕಾಪಾಡಿಕೊಂಡ್ರೆ ಇದರಲ್ಲಿ ಸತ್ವವನ್ನು ಹೊರಗೆ ತೆಗಿಬಹುದು. ಯಾಕೆಂದರೆ ಇದು ನಮ್ಮ ಕೈನಲ್ಲಿ ಇದೆ. ಹಾಗೇನೆ ಆತ್ಮದಕ್ಕೆ ನೀವೇನು ಮಾಡಬೇಕಾಗಿಲ್ಲ. ಆಲ್ರೆಡಿ ಆ ಓಷನ್ ಭರ್ತಿ ಇದೆ ಎಲ್ಲ. ನೀವೇನು ಮಾಡಬೇಕಾಗಿಲ್ಲ. ಆಲ್ರೆಡಿ ಯು ಆರ್ ದಿ ಕೇಸ್. ಇಟ್ ಈಸ್ ರೆಡಿ. ಆತ್ಮದಲ್ಲಿ ರೆಡಿ ಇದೆ. ದೇಹ ಒಂದೇ ನೀವು ಪೋಷಣೆ ಮಾಡಬೇಕಾಗಿರೋದು. ಇಲ್ಲಿ ಅಡ್ಡ ಬರ್ತಾ ಇರೋದು ನಿಮ್ಮ ಮನಸ್ಸು. ಮನಸ್ಸು ಮೇಲೆ ರಿಲಿಯ ಮಾಡಬೇಡಿ, ಪಕ್ಕಕ್ಕೆ ಹಿಡಿಯೋದಲ್ಲ. ಇಲ್ಲ ಅದು ರಜೋ ಮನಸ್ಸು, ಅದನ್ನು ನೀವು ಹೇಳಿದ್ರಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಹೌದು, ನಾನೇನು ಹೇಳಿದೆ, ರಜಸ್ಸನ್ನು ಹೆಚ್ಚಿಸಿ ತಮಸ್ಸಿನ ಜೊತೆಗೆ ಹೊಂದಿಸಿ ಆಮೇಲೆ ಕಡೀರಿ ಅಂತ ಹೇಳಿದೆ. ಹೆಚ್ಚಿಸಿ ಅಂದರೆ ಅದನ್ನು ಬಿಡಿ. ಅದು ಎಕ್ಸ್ಟ್ರೀಮ್ ಹೋದಾಗ ಅದಕ್ಕೆ ಗೊತ್ತಾಗತ್ತೆ ನನ್ನ ಕೈಲಿ ಏನೂ ಆಗಲ್ಲ ಅಂತ. ಇವಾಗ ಹೇಳಿಲ್ವಾ, ಅದಕ್ಕೆ ಬುಡ ಇಲ್ಲ. ನಿಮ್ಮ ಮನಸ್ಸು ಮಾಯೆ, ಅದರಲ್ಲಿ ಸತ್ಯ ಇಲ್ಲ. ಆ ಮಾಯೆಯಲ್ಲಿರೋ ಮನಸ್ಸಲ್ಲಿ ಒಂದ್ಸಲ ನೀವು ಅದನ್ನು ಉದಾಸೀನ ಮಾಡ್ತಾ ಬಂದರೆ, ಬರೀ ಆತ್ಮದ ಗುಣಗಳನ್ನು ಕಾಂಟೆಂಪ್ಲೇಟ್ ಮಾಡಿಕೊಂಡು ದೇಹನ ದೇವಸ್ಥಾನ ಥರ ನೋಡ್ಕೊಳ್ತಾ ಇದ್ದರೆ ಆಟೋಮ್ಯಾಟಿಕ್ ಆಗಿ ಇದು ಸೇವೆಗೆ ಬರುತ್ತೆ ಮನಸ್ಸು. ಅದಕ್ಕೆ ಮನಸ್ಸು ಸೇವೆ ಮಾಡಿದ್ರೆ ಅದು ಬ್ಯೂಟಿಫುಲ್. ಮನಸ್ಸು ಮಾಸ್ಟರ್ ಆಗಿದ್ರೆ ಅಗ್ಲಿ ಅಂತ ಹೇಳಲ್ವಾ ನಾನು. ಹಾಗೆ ಅದನ್ನು ಉದಾಸೀನ ಮಾಡ್ತಾ ಬಂದರೆ ಅದಕ್ಕೆ ಅದ್ರದ್ದು ಗೊತ್ತಾಗೋಗುತ್ತೆ. ಅಯ್ಯೋ ನನಗೇನು ಇಲ್ಲ, ಇದು ಬುಡ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸಹವಾಸ ಬೇಕು.
ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ ಬ್ಯೂಟಿಫುಲ್ ಪೊಯಮ್ ಇದೆ ಸುಮಿತ್ರಾ, ಇದನ್ನ ನೀವು ಕಾಂಟಂಪ್ಲೇಟ್ ಮಾಡಿ. ಏನಂದ್ರೆ ದೈವಾಂಶ ಪಶು ಅಂಶ ದೈವಾಂಶ ಗಂಟು ಮಾನುಷ್ ಇದೆರಡೂ ಕೂಡ ಮನುಷ್ಯನಿಗೆ ಮನುಷ್ಯ ಅನ್ನೋದು ಇದೆರಡರ ಗಂಟು. ದೈವಾಂಶ ಮನುಷ್ಯಾಂಶ ಗಂಟು ಮಾನುಷ್ಯತೆ ಅನ್ನೋದು ಇದೆರಡರ ಗಂಟು. ಆ ಗಂಟಿದೆ. ಆಗ ಇವನೇನ್ ಮಾಡಬೇಕು, ಬುದ್ಧಿ ವಿಮರ್ಶೆಯಿಂದ ಒಂದನ್ನ ದೈವಾಂಶವನ್ನ ಸತ್ಕರಿಸಿ ಅದನ್ನ ಬಲಿಸ್ಬೇಕು. ಬುದ್ಧಿ ವಿಮರ್ಶೆಯಿಂದ ಅದನ್ನ ಸತ್ಕರಿಸಿ ಬಲಿಸ್ಬೇಕು. ಇನ್ನೊಂದಿದೆಯಲ್ಲ ಪಶು ಅಂಶ, ಅದನ್ನ ಭಾವ ಪರಿಶೋಧನೆಯಿಂದ ದಂಡಿಸಬೇಕು. ದೈವಾಂಶ ಪಶುವಾಂಶ ಎರಡೂ ಕೂಡ ಮಾನುಷ್ಯತೆ, ಗಂಟಿದು ಮಾನುಷ್ಯತೆ. ಬುದ್ಧಿ ವಿಮರ್ಶೆಯಿಂದ ಒಂದನ್ನ ಸತ್ಕರಿಸಿ ಬಲಿಸಿ ಭಾವ ಪರಿಶೋಧನೆಯಿಂದ ಇನ್ನೊಂದನ್ನ ದಂಡಿಪುದೇ ಜೀವನದ ಒಂದು ಸಕ್ಸಸ್, ಯಶಸ್ಸು. ಇದಕ್ಕೆ ಪ್ರಕರ್ಷತೆ ಅಂತ ಹೇಳ್ತಾರೆ. ಯಶಸ್ಸು, ಇದೇ ಜೀವನದ ಯಶಸ್ಸು ಅಂತ. ಹಾಗೆ ನಮ್ಮಲ್ಲಿ ಬುದ್ಧಿಯನ್ನು ಉಪಯೋಗಿಸಿ ಅಹಂಕಾರ ಬಿಟ್ಟ ಬುದ್ಧಿಯಿಂದ ಒಳಗಡೆ ಇರುವಂತಹ ಆ ಸತ್ವದ ಗುಣಗಳನ್ನು ಆ ಮನಸ್ಸಿನ ಮೂಲಕವೇ ಸಾಧನವಾಗಿ ಬಳಸ್ಕೊಂಡು ನಾವು ದೇಹಕ್ಕೆ ಕೊಟ್ಟು ಬ್ಯಾಲೆನ್ಸ್ ಮಾಡ್ಬೋದು. ಇದರಲ್ಲಿ ಮೊದಲು ಉದಾಸೀನ ಮಾಡೋದು ಮನಸ್ಸನ್ನು ಒಳ್ಳೆಯದು.